ಈಗ ನಮ್ಮ ಇನ್ಸ್ಟಂಟ್ ಬೇಬಿ ಕಾರ್ನ್ ರೆಡಿ ಆಯಿತು. ವೀಕ್ಷಕರೇ, ಬೇಬಿ ಕಾರ್ನ್ ಮಂಚೂರಿ ಎಷ್ಟು ದಿಢೀರಂತೆ ಮಾಡ್ಬೋದು ಅಂತ ಇವತ್ತು ನೋಡೋಣ ಬನ್ನಿ. ನೀರು ಬಾಯ್ಲ್ ಆಗ್ತಾಯಿದೆ, ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದು ಡಯಾಗ್ನಲ್ ಆಗಿ ಕಟ್ ಮಾಡಿರೋದನ್ನ ಬೇಬಿ ಕಾರ್ನ ಇದರಲ್ಲಿ ಹಾಕಿ. ಕಾರ್ನು ಸ್ವಲ್ಪ ಗಟ್ಟಿ ಇರುತ್ತೆ, ಅದು ಸಾಫ್ಟ್ ಆಗಲಿಕ್ಕೆ ಜಸ್ಟ್ 1 to 2 minutes ಬೇಯಿಸ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಬೇಯಿಸೋದು ಏನಕ್ಕೆ ಅಂತಂದರೆ ಇದರಲ್ಲಿ ಏನಾದರೂ ಪೆಸ್ಟಿಸೈಡ್ಸ್ ಇದ್ದರೆ ಅದನ್ನೆಲ್ಲ ಹೋಗ್ಲಾಡ್ಸೋಕ್ಕೆ ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಒಳ್ಳೆಯದು, ಅದು ಸಾಫ್ಟು ಆಗುತ್ತೆ. ಇದೀಗ ಬೆಂದಿದೆ, ಇದನ್ನ ನಾವು ಒಂದು ಪಾತ್ರೆಯಲ್ಲಿ ತಗೊಂಡ್ಬಿಡೋಣ. ಈಗ ನಾವು ಕಾರ್ನ ಫ್ರೈ ಮಾಡಬೇಕು. ಎಣ್ಣೆ ಕಾದಿದೆ, ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಗೋಲ್ಡನ್ ಬ್ರೌನ್ ಆಗಿದೆ, ಇಷ್ಟಾದರೆ ಸಾಕು. ಇದನ್ನು ನಾವು ತಗೊಂಡ್ಬಿಡೋಣ. ಈಗ ಫ್ರೈ ಮಾಡಿ ರೆಡಿ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಮಸಾಲ ಹಾಕಬೇಕು. ಪೆಪ್ಪರ್ ಪೌಡ್ರು, ಸ್ವಲ್ಪ ಪೆಪ್ಪರ್ ಪೌಡ್ರು. ನಾವು ಖಾರ ಸ್ವಲ್ಪ ಹಾಕ್ತಿದ್ವಿ, ಬಟ್ ನೀವು ಜಾಸ್ತಿ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು, ಕಾರ್ನ್ಫ್ಲೋರ್ ಒಂದು 2 ಸ್ಪೂನಷ್ಟು ಹಾಕಿ. ಆಮೇಲೆ ಅದು ಸ್ವಲ್ಪ ಅಂಟ್ಕೊಳ್ಳೋಕ್ಕೆ 1 ಸ್ಪೂನಷ್ಟು ಮೈದಾ, ಬೈಂಡಿಂಗ್ ಏಜೆಂಟ್. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಡೀಪ್ ಫ್ರೈ ಮಾಡೋಣ. ಈಗ ಇದು ಫ್ರೈ ಆಗಿದೆ, ಇದನ್ನು ನಾವು ಒಂದು ಬೌಲಲ್ಲಿ ತಗೊಂಡು ಈಗ ಫೈನಲ್ ಪಾರ್ಟು ಬೇಬಿ ಕಾರ್ನ್ ಮಂಚೂರಿ ಮಾಡೋಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ. ಜಿಂಜರ್ ಗಾರ್ಲಿಕ್ಕು ಸ್ವಲ್ಪ ಪ್ರೆಸ್ ಮಾಡಿರೋದನ್ನ ಜಜ್ಜಿದ್ದನ್ನ ಹಾಕ್ಬೇಕು. 1 ಸ್ಪೂನ್ ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚು ಹಾಕೊಳ್ಬೇಕು. ನನಗೆ ಖಾರ ಕಮ್ಮಿ ತಿನ್ನೋರಿಗೆ ಅದನ್ನು ತೆಗಿಲಿಕ್ಕೋಸ್ಕರ ನಾನು ದೊಡ್ಡದಾಗಿ ಇಟ್ಟಿದ್ದೀನಿ. 1 ಮೆಣಸಿನ್ಕಾಯಿ. ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿನ ಈ ಥರ ಟ್ರ್ಯಾಂಗ್ಲಾಗೆ ಕಟ್ ಮಾಡ್ಕೊಳ್ಳಿ. ಒಂದು ಈರುಳ್ಳಿ ಸಾಕು, ಒಂದು ದೊಡ್ಡ ಈರುಳ್ಳಿನ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಬೇಯ್ತಾ ಇರಬೇಕಾದ್ರೆ ಕ್ಯಾಪ್ಸಿಕಮ್ ಕಲರ್ಗೋಸ್ಕರ 3 ಡಿಫ್ರೆಂಟ್ ಕಲರ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳಿ. ಇದು ಅರ್ಧ ಕ್ಯಾಪ್ಸಿಕಮ್, ಅರ್ಧ ಕೆಂಪುದು, ಅರ್ಧ ಹಳದಿದು, ಅರ್ಧ ಹಸಿರು ತೊಗೊಂಡ್ಬಿಟ್ಟಾಗ 3 ಕಲರ್ ಕ್ಯಾಪ್ಸಿಕಮ್ಮು ಅರ್ಧ ಇಟ್ಕೊಳ್ಳಿ. ಸ್ವಲ್ಪ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪ ಹಾಕ್ಕೊಳ್ಳಿ. ಇದು ಮಿಕ್ಸ್ ಮಾಡಿರೋದ ಸಪ್ರೇಟಾಗಿರುತ್ತೆ, ಜಜ್ಜಿಲ್ಲ, ಹಾಗೇನೆ ಹಾಕ್ಕೊಂಡಿದ್ದೀನಿ. ಅದು 1 ಸ್ಪೂನಷ್ಟು ಹಾಕ್ಕೊಂಡು ಸಾಕು. ಬೆಳ್ಳುಳ್ಳಿ ಒಂದು 4-5, ಜಿಂಜರ್ ಒಂದು ಅರ್ಧ ಇಂಚು ಮತ್ತೆ ಹಾಕ್ಕೊಂಡು ಸಾಕು. ಯಾಕಂದರೆ ಮುಂಚೆ ನಾವು ಹಾಕ್ತಿರ್ತೀವಲ್ಲ, ಇವಾಗ ಸ್ವಲ್ಪ ಹಾಕ್ಕೊಂಡು ಸಾಕು. ಇದೀಗ ಬೇಯಿಸ್ತಾ ಇರಬೇಕಾದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಬೇಯಲಿಕ್ಕೆ ಈಸಿ ಆಗುತ್ತೆ. ಈಗ ನೀವು ಇದಕ್ಕೆ ಸೋಯಾ ಸಾಸ್ ಒಂದು 2 ಸ್ಪೂನಷ್ಟು ಸೋಯಾ ಸಾಸ್, ಆಮೇಲೆ ರೆಡ್ ಚಿಲ್ಲಿ ಸಾಸು ಖಾರ ಜಾಸ್ತಿ ಬೇಕಂತಂದರೆ 1.5 ಸ್ಪೂನ್ ಹಾಕಿ, ಇಲ್ಲಾಂದರೆ 1 ಸ್ಪೂನ್ ಸಾಕು. ಈಗ ನಾವು 1 ಸ್ಪೂನ್ ಹಾಕಿದ್ವಿ. ಇವಾಗ ನಾನು ವಿನೆಗರ್ ಉಪಯೋಗಿಸ್ತಾ ಇದ್ದೀನಿ. ಆರ್ಟಿಫಿಷಿಯಲ್ ವಿನೆಗರ್ ಸಿಗುತ್ತೆ, ಆದಷ್ಟು ಅದನ್ನ ಉಪಯೋಗಿಸ್ಬೇಡಿ. ಬ್ರ್ಯಾಂಡೆಡ್ಡು ಒರಿಜಿನಲ್ಲು ವಿನೆಗರ್ ಉಪಯೋಗಿಸಿ. ಇದಕ್ಕೆ ಈಗ ಒಂದು 3 ಸ್ಪೂನಷ್ಟು ಟೊಮೆಟೊ ಸಾಸು ಕೆಚಪ್ ಹಾಕ್ಕೊಂಡು ಇದು ಕಾರ್ನ್ಫ್ಲೋರು 1 ಸ್ಪೂನಷ್ಟು ಕಾರ್ನ್ಫ್ಲೋರು ನೀರಲ್ಲಿ ಮೊದಲು ಮಿಕ್ಸ್ ಮಾಡ್ಕೊಂಡ್ರಿ.
ಈ ಬೇಸ್ ಆಗಲಿಕ್ಕೆ ಈ ಮಿಕ್ಸ್ ಮಾಡಿರೋದ್ರ ಕಾರ್ನ್ಫ್ಲೋರ್ನ 1 ಸ್ಪೂನಷ್ಟು ಹಾಕಿದೆ ಸರ್. ಈಗ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಫ್ರೈ ಮಾಡಿ ಕಾಳನ್ನ ಇದನ್ನ ಇದರಲ್ಲಿ ಆ್ಯಡ್ ಮಾಡಿ. ಈಗ ಸ್ಪ್ರಿಂಗ್ ಆನಿಯನ್ನ ಸ್ವಲ್ಪ ಹಾಕಿ, ಸ್ವಲ್ಪ ಕಸ್ತೂರಿ ಮೇಥಿನ ಪೌಡ್ರ್ ಮಾಡಿಕೊಂಡು ಹಾಕಿದ್ರೆ ಸಾಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸಾಕು. ಈಗ ನಮ್ಮ ಇನ್ಸ್ಟಂಟ್ ಬೇಬಿ ಕಾರ್ನ್ ರೆಡಿ ಆಯಿತು. ಆಹಾ, ರುಚಿ ನೋಡಲೇಬೇಕಲ್ಲ. ಸರಳ, ಸುಂದರ, ಅದ್ಭುತ ರುಚಿಯಲ್ಲಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.